ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡ್ಗುರು, ಈ ಹುಡುಗ ಎಷ್ಟೊತ್ತಿಂದ ಲಾಗಿನ್ ಇದೆಯಾ? 8 ಗಂಟೆಯಿಂದ. 8 ಗಂಟೆಯಿಂದ ಲಾಗಿನ್ ಅವನೇ, 7 ಗಿಗ್ಗು. ಬಟ್ ನಂದು 8 ಗಿಗ್ಗೇನೋ. ಬೆಳಗ್ಗೆ 7 ಗಂಟೆ, ಬೆಳಗ್ಗೆ 7 ಗಂಟೆಯಿಂದ ಲಾಗಿನ್ ಇದ್ದೀನಿ. ಬರೀ 500 ರೂಪಾಯಿ. ಹೊಸ ಐಡಿಗೆ ಆಡಿಸ್ತವನೇ. ಆಡಿಸ್ಲಿ. ನೋಡ್ಗುರು, ಆ ಹುಡುಗಂದೆಷ್ಟು ನಂದೆಷ್ಟು ಸೇಮ್ ಟು ಸೇಮ್. ಝೊಮ್ಯಾಟೊ ಮಂಡ್ಯದ ಪರಿಸ್ಥಿತಿ ಇದು. ಲಾಂಗ್ ಡಿಸ್ಟೆನ್ಸ್ ಅಂತ ಪೇಮೆಂಟ್ ಕೊಡ್ತಾನೆ. ನಮಗೆ ಲಾಂಗ್ ಡಿಸ್ಟೆನ್ಸ್ ಆದರೆ ನಮಗೆ ಲಾಂಗ್ ಡಿಸ್ಟೆನ್ಸ್ ಬಂದು 8 ಕಿಲೋಮೀಟ್ರ್ ಮೇಲಿರಬೇಕು, ಅಂದರೆ 9 ಕಿಲೋಮೀಟ್ರ್ ಆಗಿರಬೇಕು. 9 ಕಿಲೋಮೀಟ್ರ್ ಆದರೆ ಮಾತ್ರ ರಿಟರ್ನ್ ಚಾರ್ಜಸ್ ಅಂತ ಈ ಥರ ಕೊಡ್ತಾನೆ. ಇಲ್ಲ ಅಂದರೆ ಇಲ್ಲ. ಝೋನಿಂದ ನೀವು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಹೊರಗಡೆ ಬಂದರೂ ನಮಗೆ ರಿಟರ್ನ್ ಚಾರ್ಜಸ್ ಬರೋಲ್ಲ. ಝೋನ್ ಇರೋದೇ ಇಷ್ಟು. ಬಟ್ ಝೋನಿಂದ ನೀವು ಆಚೆ ಬಂದರೆ ನಿಮಗೆ ರಿಟರ್ನ್ ಚಾರ್ಜಸ್ ಇರೋಲ್ಲ, ಮತ್ತು ನಿಮಗೆ ರಿಟರ್ನ್ ಆರ್ಡ್ರೂ ಹಾಕಲ್ಲ ಅವನು. 5 ರಿಂದ 6 ಕಿಲೋಮೀಟ್ರು 7 ಕಿಲೋಮೀಟ್ರು ಬಂದರೂ ನಿಮಗೆ ರಿಟರ್ನ್ ಆರ್ಡ್ರ್ ಇಲ್ಲ, ರಿಟರ್ನ್ ಆರ್ಡ್ರನ್ನು ಹಾಕಲ್ಲ. ಬಟ್ ನಿಮಗೆ ರಿಟರ್ನ್ ಚಾರ್ಜಸ್ ಅಮೌಂಟ್ ಬೇಕು ಅಂದರೆ ನಿಮಗೆ ಮಿನಿಮಮ್ ಅಂದರೂ 9 ಕಿಲೋಮೀಟ್ರ್ ಮೇಲಿರಬೇಕು. 9 ಕಿಲೋಮೀಟ್ರ್ ಮೇಲಿದ್ರೆ ಮಾತ್ರ ನಿಮಗೆ ರಿಟರ್ನ್ ಚಾರ್ಜಸ್ ಕೊಡ್ತಾನೆ. ನಾನು ಇವಾಗ ಒಂದು ಆರ್ಡ್ರ್ ತೊಗೊಬಂದಿದ್ದೆ, 10 ಕಿಲೋಮೀಟ್ರ್ ಇತ್ತು, ಅದಕ್ಕೆ ರಿಟರ್ನ್ ಚಾರ್ಜಸ್ ಕೊಟ್ಟವನೆ. KFCಗೆ ಆರ್ಡ್ರ್ ಬಿದ್ದೈತೆ. ಇಲ್ಲಿ ಬಂದು ಕೇಳಿದ್ರೆ ಯಾರು ರೆಸ್ಪಾನ್ಸೇ ಇಲ್ವಲ್ಲ ಅಣ್ಣ. ಅಕ್ಕ ಈ ಆರ್ಡ್ರ್ ನೋಡಿ, ಯಾರು ಇಲ್ಲ ಕೇಳ, ರೆಸ್ಪಾನ್ಸೇ ಇಲ್ಲ, ಅನ್ರೆಸ್ಪಾನ್ಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೊತ್ತಿಂದ ಕರಿತಾ ಇದೀವಣ್ಣ, ರೆಸ್ಪಾನ್ಸೇ ಇಲ್ಲ. ಅಶ್ವರ ಕಿರ್ಚಿದ್ರು. ಹಾಂ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗಾಡೀಲಿ 25% ಐತೆ. ಸ್ಯಾಂಜೋ ಹಾಸ್ಪಿಟ್ಲಿಗೆ ತಂದಿದ್ದೋ ಆರ್ಡ್ರು. ಸ್ಯಾಂಜೋ ಆಸ್ಪತ್ರೆಗೆ ಆರ್ಡ್ರು ತಂದಿದ್ದೋ. ಗಾಡೀಲಿ 25% ಚಾರ್ಜ್ ಐತೆ. ಇಲ್ಲಿ ನಮ್ಮ ಮನೆ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಈಗ ಚಾರ್ಜರು ಬರುತ್ತಾ ಅಲ್ಲಿವರೆಗೂ ಅನ್ನೋದೇ ಇಂಪಾರ್ಟೆಂಟು. ಯಾಕೆಂದರೆ ಭಯ ಆಗ್ತಾಯಿದೆ. ಓಲಾ ಅಲ್ವಾ, 20% ಮೇಂಟೈನ್ ಮಾಡಲೇಬೇಕು. ಕೊನೆಗೂ ಮಂಡ್ಯ ಎಂಟ್ರೆನ್ಸ್ ಗುರು, ಇನ್ನೂ ಚಾರ್ಜರ್ 23% ಇದೆ. ಮನೆವರೆಗೂ ಹೋಗಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ. 20% ಒಳಗಡೆನೆ ಮಿನಿಮಮ್ ಒಂದು 19-18% ಬರ್ತದೆ. ಮನೆಗೆ ಹೋಗೋಷ್ಟರಲ್ಲಿ ಅಷ್ಟೊಂದು ಹಾಗೆ ಆಯ್ತದೆ. ಕೊನೆಗೂ 20% ಅಷ್ಟರಲ್ಲಿ ಬಂದಿದ್ದೀವಿ ಮನೆಗೆ. ಸೀರಿಯಸ್ಲಿ ಇವತ್ತು ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ ಮಾತ್ರ. ಯಾಕೆ ಹಿಂಗೆ ಆರ್ಡ್ರ್ ಕೊಡ್ತವನೆ? ಯಾಕೆ ಅಂದರೆ ಸುಮಾರು ಜನ ಆಫ್ಲೈನ್ ಮಾಡ್ಕೊಬಿಟ್ಟವ್ರೆ. ಆಮೇಲೆ ಇನ್ನೊಂದೇನು ಅಂದರೆ ಮಂಡ್ಯಕ್ಕೆ ಯಾವುದೋ ಒಂದು ಹೊಸ ಆ್ಯಪ್ ಬಂದಿದೆ. ಅದಕ್ಕೋಸ್ಕರ ಆಲ್ಮೋಸ್ಟು ಹುಡುಗರುಗಳು ಜಂಪ್ ಆಗಿಬಿಟ್ಟವ್ರೆ. ನಾವು ಎಲ್ಲಿ ಹೊಂಟೋಯ್ತೀವಿ ಅಂದ್ಬಿಟ್ಟು ಈ ಥರ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತವನೆ. ಬಟ್ ಏನು ಅಂದರೆ ಇದು ವಾರದ ಕೊನೆಯಲ್ಲಿ ಆಡಿಸೋದೇನು ಹೊಸ್ತಲ್ಲ. ಅವನು ವಾರದ ಕೊನೆಯಲ್ಲಿ ಒಂದೊಂದ್ಸಲಿ ಆಡಿಸ್ಬಿಡ್ತಾನೆ ಅಷ್ಟೇ. ಬಟ್ ನಿಜ ಹೇಳ್ತೀನಿ, 16 ಅವರ್ ಲಾಗಿನ್ ತೋರಿಸಿ ಬರೀ 900 ರೂಪಾಯಿ 1000 ರೂಪಾಯಿ ಅಂದರೆ ಗೊತ್ತಿಲ್ಲ. ಬೇರೆ ಆ್ಯಪ್ಗಳು ಬರಬೇಕು ನಿಜವಾಗ್ಲೂ. ಮಂಡ್ಯಕ್ಕೆ ಬೇರೆ ಆ್ಯಪ್ಗಳು ಬರಬೇಕು. ಸಣ್ಣ ಪುಟ್ಟ ಆ್ಯಪ್ಗಳೇ ಆಗಲಿ, ಯಾವುದೇ ಆ್ಯಪ್ಗಳಾಗಲಿ, ಚಿಕ್ಕ ಆ್ಯಪ್ಗಳೇ ಆಗಲಿ, ಅವೇ ದೊಡ್ಡದಾಗಿ ಬೆಳಿಬೇಕು. ಇವು ಬೆಳೆದಿರೋ ಆ್ಯಪ್ಗಳು ಡೆಲಿವರಿ ಬಾಯ್ಸ್ನ ತುಂಬ ಕೀಳಾಗಿ ಯೂಸ್ ಮಾಡ್ಕೋತಾರೆ. ವೇಟಿಂಗ್ ಚಾರ್ಜ್ ಕೊಡೋಲ್ಲ. ನೀವು ಇಲ್ಲಿ ವೇಟಿಂಗ್ ಚಾರ್ಜ್ ಕೊಡೋಲ್ಲ. ಝೋನಿಂದ ಆಚೆ ಹೋದರೆ ಆರ್ಡ್ರ್ ಕೊಡೋಲ್ಲ. ಈಗ ಹೊಸದಾಗಿ ಒಂದು ಆ್ಯಪ್ ಲಾಂಚ್ ಆಗಿದೆ. ಬಟ್ ಆ ಲಾಂಚ್ ಆಗಿರೋ ಆ್ಯಪ್ ನನಗೂ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ 10 ಅವರ್ ಲಾಗಿನ್ ತೋರಿಸ್ಬೇಕಂತೆ. ಇನ್ನೂ ನಮ್ಮ ಹುಡುಗ ಹೋಯ್ತವನೆ. ನಮ್ಮ ಹುಡುಗ ಹೋದ್ಮೇಲೆ ವಿಚಾರ ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗುತ್ತೆ ಮಾತ್ರ. ಆದರೆ ಸಣ್ಣ ಪುಟ್ಟ ಆ್ಯಪ್ಗಳು ಬರಬೇಕು, ಬೆಳಿಬೇಕು. ಅವೇ ಈ ಥರ ಬೆಳೆದಿರೋ ಆ್ಯಪ್ಗಳು ಬಂದು ಮಾತ್ರ ನಿಜ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ, ವೇಟಿಂಗ್ ಚಾರ್ಜ್ ಕೊಡೋಲ್ಲ. ಟ್ರಾನ್ಸ್ಫರ್ ದಿಸ್ ಆರ್ಡರ್ ಅಂತ ಕೊಟ್ಬಿಡ್ತಾನೆ. ಬೇಕಾರೆ ಆರ್ಡ್ರು ಬರ್ತಾವೆ. ಮಂಡ್ಯಕ್ಕೆ ಲಾಗಿನ್ ತೋರಿಸೋ ಆ್ಯಪ್ ಬರೋದಕ್ಕಿಂತ ಲಾಗಿನ್ ತೋರಿಸ್ದೇ ಇರೋ ಅಂಥ ಆ್ಯಪ್ಗಳು ಬರಬೇಕು. ಅಂದರೆ ವೋಟರು, ರ್ಯಾಪಿಡೋ, ಆ ಥರ ಆ್ಯಪ್ಗಳು ಬರಬೇಕು. ಸಕ್ಕದಾಗಿರುತ್ತೆ. ಪೋಲಾರ್ ಬೇರಲ್ಲಿ ಆರ್ಡ್ರು KFCಗೆ ಹೋಲಿಸ್ಕೊಂಡ್ರೆ ಪೋಲಾರ್ ಬೇರ್ ಎಷ್ಟೋ ವಾಸಿ. ಯಾಕೆಂದರೆ ಇಲ್ಲೇ ಈಸ್ಕೊಂಡ್ರು ಬಟ್ ನೀಟಾಗಿರುತ್ತೆ ಜಾಗ.
ಸೀರಿಯಸ್ಲಿ KFCಗೂ ಹೋಲಿಸ್ಕೊಂಡ್ರೆ ನಿಮ್ಮ ಪೋಲಾರ್ ಬೇರೆ ಎಷ್ಟೋ ಬೆಟ್ರು. ಯಾಕೆ ಅಂತ ಕೇಳೋ, ರೆಸ್ಪಾನ್ಸ್ ಐತೆ ಇಲ್ಲಿ ರೆಸ್ಪಾನ್ಸ್ ಐತೆ, ರೆಸ್ಪಾನ್ಸ್ ಮಾಡ್ತೀರಾ. KFCಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಅಲ್ಲೂ ಇದೇ ಥರ ಇಸ್ಕೋಬೇಕು. ಎಷ್ಟು ಗಲೀಜಿರುತ್ತೆ ಗೊತ್ತಾ ಸುತ್ತಮುತ್ತ, ಆ ಗಲೀಜಲ್ಲೇ ಹೋಗಿ ಇಸ್ಕೋಬೇಕು ನಾವು ಆರ್ಡ್ರು. ಥ್ಯಾಂಕ್ ಯು. ಸುಭಾಷ್ ನಗರ ಅಂತೆ. ಸುಭಾಷ್ ನಗರ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪ? 1.3 ಇದೆ. ಇವತ್ತೇ ಇದೆ ಹೈಯೆಸ್ಟ್ ಅರ್ನಿಂಗ್ಸು. ಇದೇ ಹೈಯೆಸ್ಟ್ ಅರ್ನಿಂಗ್ಸು. ಗೀಗಲ್ ಎಷ್ಟು ತೋರಿಸೋನೆ? 845, 1240. ಅದು ಹೊಸ ಹುಡುಗಂಗೆ ಆಡಿಸಿರ್ತಾನೆ. 1240 1400 ಮಾಡಿಸಿರ್ತಾನೆ ಇವತ್ತು ಹೊಸ ಹುಡುಗಂಗೆ. ನಮಗೆ ಮಾತ್ರ ಇಷ್ಟೇ.